ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯತ್ರಿ. ಇವಾಗ ನಾನು ನಿಪ್ಪಟ್ಟನ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಈ ಥರ ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿನ ಹಾಕೋತಾ ಇದ್ದೀನಿ. ಅಂದರೆ ಒಂದು ಬೌಲು ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಬೌಲಷ್ಟು ಶೇಂಗಾ ಮತ್ತು ಪುಟಾಣಿನ ಹಾಕೋತಾ ಇದ್ದೀನಿ ನಾನು. ಇದನ್ನು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ. ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಡಿ, ತರ್ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ಈಗ ನಾನು ಯಾವ ರೀತಿ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಅಂತಂದೇಳಿ. ನೋಡಿ, ಈ ರೀತಿ ಎಲ್ಲ ಶೇಂಗಾ ಮತ್ತು ಪುಟಾಣಿ ಸ್ವಲ್ಪ ಬಾಯಿಗೆ ಸಿಗ್ತಾ ಇರಬೇಕು ನಿಪ್ಪಟ್ಟಲ್ಲಿ, ಹಾಗಾದರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಆ ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಆವಾಗಲೇ ಶೇಂಗಾ ಪುಟಾಣಿ ತೊಗೊಂಡಿದ್ನಲ್ವ, ಅದೇ ಬೌಲಲ್ಲಿ ಈಗ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಪರ್ಫೆಕ್ಟ್ ಮೆಜರ್ಮೆಂಟ್ ಬೇಕು, ಇಲ್ಲ ಅಂದರೆ ನಿಪ್ಪಟ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಆ ಪೌಡ್ರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಈ ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಿಟ್ಟು ಮತ್ತು ಆ ಪೌಡ್ರ್ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ. ನೀವು ಮನೆಗೆ ಮಾಡಿರೋ ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಅಥವಾ ಅಂಗಡಿಯಿಂದ ತೊಗೊಂಬಂದಿರೋ ಅಕ್ಕಿ ಹಿಟ್ಟಾದರೂ ತೊಗೋಬೋದು, ಏನೂ ಡಿಫ್ರೆನ್ಸ್ ಆಗೋಲ್ಲ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಖಾರದ ಪುಡಿನ ಹಾಕೋತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡಷ್ಟು. ಅದಾದಮೇಲೆ ಸ್ವಲ್ಪನೇ ಜೀರಿಗೆ ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ 1-2 ಸ್ಪೂನಷ್ಟು ತಣ್ಣಗಿರೋ ಎಣ್ಣೆನ ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕೋ ಅವಶ್ಯಕತೆ ಏನಿರಲ್ಲ ಇದಕ್ಕೆ, ಹಾಕಬೇಡಿ ಬಿಸಿ ಎಣ್ಣೆನ. ಅದಾದಮೇಲೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಖಾರ ಮತ್ತು ಉಪ್ಪು ಎಲ್ಲ ಹಿಟ್ಟಿಗೆ ಅಂಟ್ಕೋಬೇಕು, ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೋದು ಮರ್ತೋಗಿತ್ತು. ಈಗ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟು ಇಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಡಿ ಇವಾಗೆ ಉಪ್ಪು ಖಾರದ್ದು. ಅದಾದಮೇಲೆ ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಂದರೆ ಕಲಿಸ್ಕೋತಾ ಇದ್ದೀನಿ ನಾನು. ಒಂದೇ ಸರಿಗೆ ಜಾಸ್ತಿ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಬೇಡ, ಸ್ವಲ್ಪನೇ ನೀರು ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸಾರಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗಲ್ಲ, ತೆಳು ಆಗೋ ಚಾನ್ಸಸ್ ಇರುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ನಾವು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಈ ರೀತಿ ಕಲಿಸ್ಕೊಂಡಿದ್ದೀನಿ ನೋಡಿ ನಾನು. ಈ ಚಪಾತಿ ಹಿಟ್ಟು ಬರುತ್ತಲ್ವ, ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದು ಇಂಪಾರ್ಟೆಂಟು. ಎಷ್ಟು ಚೆನ್ನಾಗಿ ಕಲಿಸ್ಕೋತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರ್ತವೆ. ಹಾಗಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಈಗ ನೋಡ್ಬೋದು, ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನಾನು ಕಲಿಸ್ಕೋತಾ ಇದ್ದೀನಿ. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ, ತೀರಾ ತೆಳು ಮಾಡ್ಕೋಬೇಡಿ. ತೆಳು ಆದರೆ ನಿಪ್ಪಟ್ಟು ಫುಲ್ ತೆಳುವಾಗುತ್ತೆ, ಅಷ್ಟು ರುಚಿ ಬರೋದಿಲ್ಲ. ಗಟ್ಟಿ ಆಗಿಬಿಟ್ರೆ ಅಂತೂ ಬೇಯೋದೇ ಇಲ್ಲ ಬೇಗ ನಿಪ್ಪಟ್ಟು. ಹಾಗಾಗಿ ಒಂದು ರೇಂಜಲ್ಲಿ ಕಲಿಸ್ಕೊಳ್ಳಿ. ಅದಾದಮೇಲೆ ನಾನು ನಿಪ್ಪಟ್ಟನ್ನ ಮಾಡ್ಕೊಳ್ಳೋಕ್ಕೆ ಈ ರೀತಿ ಒತ್ತೋ ಮಣೆನ ತೊಗೊಂಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ಎಣ್ಣೆನ ಕಾಯೋಕೆ ಇಟ್ಕೊತೀನಿ ಸೈಡಲ್ಲಿ. ನಾನು ಎಣ್ಣೆ ಚೆನ್ನಾಗಿ ಕಾಯಬೇಕಲ್ವ ನಿಪ್ಪಟ್ಟು ಮಾಡೋದಕ್ಕೆ, ಹಾಗಾಗಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. ಅದಾದಮೇಲೆ ಈ ಕಡೆ ಪೇಪರ್ ಕವರ್ನ ಕಟ್ ಮಾಡ್ಕೋತಾ ಇದ್ದೀನಿ ನಿಪ್ಪಟ್ಟು ಮಾಡ್ಕೊಳ್ಳೋದಕ್ಕೆ. ಈ ಮಣೆ ಒಳಗಡೆ ಕವರ್ನ ಇಟ್ಕೊಂಡು ನಿಪ್ಪಟ್ಟನ್ನ ಮಾಡಿಕೊಂಡ್ರೆ ಬೇಗ ಮಾಡ್ಕೋಬೋದು. ನಾನು ಹಪ್ಪಳ ಮಾಡಿದರೆ ಇದೇ ರೀತಿ ಮಾಡೋದು. ನೋಡಿ, ಈ ಥರ 2 ಅದರ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಾದಮೇಲೆ ಆ ಕವರ್ಗೆ ಈ ಕವರ್ಗೆ 2 ಕವರ್ಗೂ ಸ್ವಲ್ಪ ಎಣ್ಣೆನ ಹಚ್ಕೋತೀನಿ. ಯಾಕಂದರೆ ನಿಪ್ಪಟ್ಟು ಇದರಲ್ಲಿಟ್ಟು ಮಾಡುವಾಗ ನಿಪ್ಪಟ್ಟು ಈ ಕವರ್ಗೆ ಅಂಟ್ಕೊಂಡ್ಬಿಡಲ್ಲ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಉಂಡೆನ ತೊಗೊಂಡು ಈಗ ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಒಂದ್ರ ಮೇಲೆ ಒಂದು ಕವರ್ ಹಾಕಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನಿಪ್ಪಟ್ಟು ಅಂತ.
ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ. ತೀರಾ ದಪ್ಪನೂ ಮಾಡ್ಕೋಬೇಡಿ, ತೀರಾ ತೆಳುನೂ ಮಾಡ್ಕೋಬೇಡಿ. ಈಗ ಬನ್ನಿ ಒಂದು ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಈ ಎಣ್ಣೆಲಿ ಹಾಕೋಣ. ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ. ಇನ್ನೂ ಅಷ್ಟಾಗಿ ಎಣ್ಣೆ ಕಾದಿರಲಿಲ್ಲ, ಸ್ವಲ್ಪ ಸ್ವಲ್ಪ ಕಾಯ್ತಾ ಇತ್ತು. ಇನ್ನೂ ಸ್ವಲ್ಪ ಹೊತ್ತು ಎಣ್ಣೆ ಕಾಯಿಸ್ಕೊಳ್ತಾ ಇದ್ದೀನಿ ನಾನು. ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ, ನೋಡ್ತಿರ್ಬೋದು. ಹಾಕಿರೋದು ಮೇಲ್ಗಡೆ ಬಂದಿದೆ ಹಿಟ್ಟು. ಈಗ ಇದನ್ನು ಮಾಡಿಟ್ಕೊಂಡಿದ್ವಲ್ಲ ನಿಪ್ಪಟ್ಟನ್ನ, ಅದರಲ್ಲಿ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ನಾನು. ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಹಾಕಾದ್ಮೇಲೆ ಸೌಟ್ ಹಾಕಬಾರ್ದು. ಸ್ವಲ್ಪ ಹೊತ್ತು ಆ ನಿಪ್ಪಟ್ಟು ಮೇಲ್ಗಡೆ ಬಂದ ಮೇಲೆ ಸೌಟ್ ಹಾಕಿ ಅದನ್ನು ಮಗ್ಚಾಕಬೇಕು. ಇದು ನಿಪ್ಪಟ್ಟು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಬಬಲ್ಸ್ ಎಲ್ಲ ಬರ್ತಿದ್ದಾವಲ್ಲ, ಆ ಬಬಲ್ಸ್ ಎಲ್ಲ ಸ್ಟಾಪ್ ಆಗಬೇಕು. ಆವಾಗ ಗೊತ್ತಾಗುತ್ತೆ ನಮಗೆ ನಿಪ್ಪಟ್ಟು ಬೆಂದಿದೆಯೋ ಇಲ್ವೋ ಅಂತಂದೇಳಿ. ಈಗ ತೋರಿಸ್ತೀನಿ ನೋಡಿ ನಾನು ಮುಂದೆ. ಈಗ ನೋಡಿ ನಿಪ್ಪಟ್ಟುಗಳೆಲ್ಲ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಿದ್ದಾವೆ. ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ, ನೋಡ್ತಿರ್ಬೋದು ನೀವು. ಈ ರೀತಿ ಎಣ್ಣೆ ಎಲ್ಲ ಅದರಲ್ಲೇ ಸೋರಿಸ್ಬಿಟ್ಟು ಈಗ ನಿಪ್ಪಟ್ಟನ್ನ ಈ ಥರ ಸೋರೋ ಬಟ್ಲಲ್ಲೇ ಹಾಕಿಟ್ಕೋತೀನಿ. ಎಕ್ಸ್ಟ್ರಾ ಎಣ್ಣೆ ಏನಾದರೂ ಇದ್ದರೆ ಕೆಳಗಡೆ ಪ್ಲೇಟ್ ಇಟ್ಕೊಂಡಿದ್ದೀನಿ ಅಲ್ವಾ, ಅದರಲ್ಲೆಲ್ಲ ಸೋರೋಗಲಿ ಅಂತಂದೇಳಿ. ಈಗ ಇನ್ನೊಂದನ್ನು ಅದೇ ರೀತಿ ಒತ್ತಿ ಇಟ್ಕೊಂಡಿದ್ದೆ ನಾನು ನಿಪ್ಪಟ್ಟನ್ನ. ಸೇಮ್ ಪ್ರೊಸೀಜರಲ್ಲೇ ಇವಾಗ ಬೇಯಿಸ್ಕೊತಾ ಇದ್ದೀನಿ ಮತ್ತೆ ನಾನು ಅದೇ ಪ್ರೊಸೀಜರ್ನೇ ಯೂಸ್ ಮಾಡಿ. ಈಗ ನಿಪ್ಪಟ್ಟೆಲ್ಲ ಮಾಡಿ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಪ್ಪಟ್ಟು ಯಾವ ರೀತಿ ಬಂದಿದ್ದಾವೆ ಅಂತಂದೇಳಿ. ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ಹೇಳಿ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಈಗ ನೋಡಿ ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಮುರಿತಾ ಇದ್ದಾವೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ ನೀವೇ ನೋಡ್ಬೋದು ನೋಡಿ. ಸೇಮ್ ಬೇಕ್ರಿಯಲ್ಲಿ ತರ್ತೀವಲ್ವ, ಅದೇ ರೀತಿ ಈಸಿಯಾಗಿ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ, ಒಂದು ಸ್ವಲ್ಪನೂ ಉಬ್ಬಿಲ್ಲ. ಈ ನಿಪ್ಪಟ್ಟು ಮಾಡಿ ಆದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತಂದೇಳಿ ನಾನು ಹೊಸಪೇಟೆಗೆ ಬಂದಿದ್ದೆ. ಸ್ವಲ್ಪ ಸ್ಟೀಲ್ ಸಾಮಾನೆಲ್ಲ ತಗೋಬೇಕಿತ್ತು, ಹಾಗಾಗಿ ಬಂದಿದ್ದೆ. ನಾನು ರೆಗ್ಯುಲರಾಗಿ ಇದೇ ಅಂಗಡಿಯಲ್ಲೇ ಸ್ಟೀಲ್ ಸಾಮಾನ್ಸ್ ಎಲ್ಲ ತೊಗೊಳೋದು. ಸ್ಟೀಲ್ ಅಂತ ಅಲ್ಲ, ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ಸಿಕ್ಬಿಡುತ್ತೆ, ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ತುಂಬಾ ಚೆನ್ನಾಗಿದೆ. ಇದ್ರ ಹೆಸರು ಬಂದುಬಿಟ್ಟು ರಾಜಲಕ್ಷ್ಮಿ ಏಜೆನ್ಸೀಸ್ ಅಂತಂದೇಳಿ. ಇದು ಇರೋದು ಹೊಸಪೇಟೆಯಲ್ಲಿದೆ. ನಾನು ಯಾವಾಗಾದರೂ ಹೊಸಪೇಟೆಯಲ್ಲಿ ಬಂದಾಗ ನನಗೇನಾದರೂ ಸಾಮಾನು ತಗೋಬೇಕು ಅಂತಂದರೆ ನಾನು ಇದೇ ಸ್ಟೀಲ್ ಶಾಪಿಗೆ ಬರ್ತೀನಿ. ಇಲ್ಲಿ ಸ್ಟೀಲ್ ಐಟಮ್ಸ್ ಅಷ್ಟೇ ಅಲ್ಲ, ತಾಮ್ರದ ಐಟಮ್ಸ್ ಕೂಡ ಇದ್ದಾವೆ. ಅದಾದಮೇಲೆ ಪಿಂಗಾಣಿ ಐಟಮ್ಸು, ಗ್ಲಾಸ್ ಐಟಮ್ಸು, ಸ್ಟೀಲ್ ಐಟಮ್ಸು, ಸಿಲ್ವರ್ ಐಟಮ್ಸು, ಪೂಜಾ ಐಟಮ್ಸು, ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದ್ದಾವೆ ಇವ್ರ ಹತ್ರ. ತುಂಬಾ ಚೆನ್ನಾಗಿದ್ದಾವೆ ಇಲ್ಲಿ, ಹಾಗಾಗಿ ನಾನು ಇಲ್ಲಿಗೆ ಬರ್ತೀನಿ. ಇವರು ಪೀಸ್ ಲೆಕ್ಕದಲ್ಲಿ ಆಮೇಲೆ ಕೆ ಜಿ ಲೆಕ್ಕದಲ್ಲೆಲ್ಲ ಸೇಲ್ ಮಾಡ್ತಾರೆ, ಹಾಗಾಗಿ ಇಲ್ಲೇ ಬಂದು ತೊಗೋತೀನಿ ನಾನು. ಪ್ರೈಸ್ ಕೂಡ ರೀಸನಬಲ್ ಪ್ರೈಸ್ ಇರುತ್ತೆ, ಆಮೇಲೆ ಕ್ವಾಲಿಟಿ ಕೂಡ A1 ಕ್ವಾಲಿಟಿ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಲ್ಲಿಗೆ ಬರ್ತೀನಿ. ಏನಾದರೂ ಸಣ್ಣ ಪುಟ್ಟ ಐಟಮ್ಸ್ ತೊಗೊಳೋದಿದ್ರು ಇಲ್ಲಿಗೆ ಬಂದು ತೊಗೋತೀನಿ ನಾನು. ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ನಾನೇನು ಯೂಸ್ ಮಾಡ್ತೀನಲ್ಲ ಅವೆಲ್ಲ ಇಲ್ಲಿಂದನೇ ತೊಗೊಂಡೋಗಿರೋವು. ಇಲ್ಲಿ ಮದುವೆಗೆಲ್ಲ ಬಾಂಡೆ ಸಾಮಾನೆಲ್ಲ ಕೊಡ್ತಾರಲ್ವ ಮದುವೆ ಟೈಮಲ್ಲಿ, ಆ ಥರ ಕೊಡೋದಕ್ಕೆ ಈ ಅಂಗಡಿ ಸೂಪರಾಗಿ ಹೇಳಿ ಮಾಡಿಸಿದ್ದು. ಯಾಕಂದರೆ ಇಲ್ಲಿ ಕೆ ಜಿ ಲೆಕ್ಕದಲ್ಲೆಲ್ಲ ಸೇಲ್ ಮಾಡ್ತಾರೆ, ಹಾಗಾಗಿ ಅಂಥವ್ರು ಯಾರಾದರೂ ಇದ್ದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಹೊಸಪೇಟೆಯಲ್ಲಿ ಯಾರಾದರೂ ತೊಗೊಳ್ಳೋರಿದ್ದರೆ ನೋಡ್ತಿರ್ಬೋದು ನೀವು, ಎಲ್ಲ ಥರ ಐಟಮ್ಸು ಇದ್ದಾವೆ. ನನಗೆ ಸ್ವಲ್ಪ ಪ್ಲೇಟ್ಸ್ ಬೇಕಿತ್ತು, ಅದಾದಮೇಲೆ ಫಿಲ್ಟರ್ ಕಾಫಿ ಮೇಕರ್ ಬೇಕಿತ್ತು, ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದೆ ನಾನು ಹೇಳಿದ್ನಲ್ವ ಪೂಜೆ ಸಾಮಾನೆಲ್ಲ ಇದ್ದಾವೆ ಅಂತ. ನೋಡಿ ಎಲ್ಲ ಥರ ಪೂಜೆ ಸಾಮಾನಿದ್ದಾವೆ.
ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಪೂಜಾ ಐಟಮ್ಸಲ್ಲಿರೋದು ಇದರಲ್ಲಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು. ಅದು ಇಲ್ಲಿಗೆ ಬಂದ್ರಂತೂ ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಕಲೆಕ್ಷನ್ಸು ಇದ್ದಾವೆ. ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋಗಿದ್ವಿ ನಾವು. ಈ ವಿಡಿಯೋನ ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಈ ವಿಡಿಯೋಕ್ಕೆ. ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.